ಇದು ಒಂದು BS4 ಇಂಜನು. ಹೆಡ್ಡು ಬೋರ್ ಬಿಟ್ಟರು ಮತ್ತೆ ಹೇಳಿದೆ ಅವ್ರಿಗೆ, ಹೆಡ್ಡು ಬೋರ್ ಆಗೋದು ತುಂಬ ಕಷ್ಟ, ಇಂಜಿನೇ ಮಾಡಬೇಕಾಗ್ತದೆ. ಇದು ಬಿಚ್ಚಿ ನೋಡ್ತೀನಪ್ಪ, ಚೆನ್ನಾಗಿದ್ರೆ ಮಾಡಾಕ್ತೀನಿ, ಇಲ್ಲ ಅಂದೆ. ಚೆನ್ನಾಗಿಲ್ಲ ಇದು, ಅದ್ರಿಗೆ ಆಚೆ ಎತ್ಕೊಂಡಿದ್ದೀನಿ. ಯಾಕಂದರೆ ಒಂದು ಬೋಲ್ಟು ಬರ್ತಾಯಿಲ್ಲ ಕೇಸ್ದು. ಓಕೆ, ಏನೇನು ಚೆಕ್ ಮಾಡಬೇಕು ಗಾಡಿನಲ್ಲಿ ಅಂದರೆ ನೋಡಿ, ಈ ಬೆಡ್ಡಿಂಗ್ ಕಟ್ಟಾಕ್ಬಿಟ್ಟಿದೆ, ಈ ಕಡೆ ಹೆಂಗಿದೆ, ಈ ಕಡೆ ನೋಡಿ ಕಟ್ಟಾಕ್ಬಿಟ್ಟಿದೆ. ಪ್ಲಸ್ಸು ಗಾಡಿಯಲ್ಲಿ ಒಂದು ಇಂಜನ್ ಮಾಡಬೇಕಂದ್ರೆ ಚೆಕಪ್ ಮಾಡೋದು ಫಸ್ಟ್ ಆಫ್ ಆಲ್. ಯಾವ ಈ ಬೇರಿಂಗ್ ಏನೋ ಹೊಡೆದೋದಂಗಿದೆ, ಉಜ್ಜಿದೆ ನೋಡಿ, ಇಲ್ಲಿ ಕ್ಲಚ್ಚು ಮಾಡಿದ್ದಾರೆ. ಇಲ್ಲಿ ಈ ಗೈಡ್ ಕುತ್ಕೊಳೋ ಪೀಸೇ ಇಲ್ಲ, ಎರಡು ಸೈಡು ಇಲ್ಲ. ಇದೊಂದು ಗಮನ ಇಟ್ಕೊಬೇಕು. ಮತ್ತು ಬಿಸಿದಾಗ ಇದನ್ನು ಮಾಡಿಸಿದ್ದಾರೆ. ಇದನ್ನು ಮಾಡೋ ಟೈಮಲ್ಲಿ ಇದೆರಡು ವೆಲ್ಡಿಂಗ್ ಮಾಡಿಸ್ಬೇಕಲ್ವ, ಎರಟಿಟ್ಟು ಕೆಲಸ ಆಗುತ್ತೆ. ಏನಾಗುತ್ತೆ ಅಂದರೆ ನಾಯ್ಸು ಎಲ್ಲೋ ಒಂದು ಕಡೆ ಒಂದು ಕೂದಲಷ್ಟು ನಾಯ್ಸ್ ಬಂದೇ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಉಜ್ಜಿ ಹಾಕಿದೆ. ಏನು ಉಜ್ಜಿದೆ ಅಂದರೆ ಈ ಬೇರಿಂಗ್ ಹೋಗೋ ಟೈಮಲ್ಲಿ ಕ್ಲಚ್ ಏನೋ ಉಜ್ಜಿದೆ, ಆವಾಗ ಇಂಜನ್ ಬಿಚ್ಚಿ ಮಾಡೋರು ಇದು. ಆ ಟೈಮಲ್ಲಿ ಇದನ್ನು ವೆಲ್ಡಿಂಗ್ ಮಾಡೋರೆ ಇಲ್ಲಿ ಎರಡು ಪೀಸೂ ವೆಲ್ಡಿಂಗ್ ಮಾಡಿಲ್ಲ, ಇವಾಗ ಮಾಡಿಸ್ಬೇಕು. ಪ್ಲಸ್ ಇದ್ರ ಕತೆ ಇಷ್ಟು. ಇನ್ನು ಓಪನ್ ಮಾಡಿದ್ರೆ ಇನ್ನೇನೇನಿದೆ ಒಳಗಡೆ ಗೊತ್ತಿಲ್ಲ. ಪ್ಲಸ್ಸು ಬೇರೆ ಏನೇನು ಚೆಕ್ ಮಾಡಬೇಕು ಇಂಜಿನ್ ಬಿದ್ದಾಗ ಅಂತ ಹೇಳ್ತೀನಿ ನಾನು ಇವಾಗ. ನೋಡಿ, ಇದು ಮ್ಯಾಗ್ನೆಟ್ಟು. ಇದರಲ್ಲಿ ಅಲ್ಲಾಡಿಸಿ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ಅಲ್ಲಾಡಿಸಿದ್ರೆ ಫೋನಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಏನೋ ಹೊಡೆದೋಗಿ ಒಳಗಡೆ ಮ್ಯಾಗ್ನೆಟ್ ಪೀಸು ಏನೋ ಅಲ್ಲಾಡ್ತಾಯಿದೆ, ಕಿಚ್ಚಿ ಅಂತ ಇದೆ. ಅದರ ಒಳಗಡೆ ಅಲ್ಲಾಡ್ತಾಯಿದೆ ಏನೋ, ಈ ಮ್ಯಾಗ್ನೆಟ್ ರಿಜೆಕ್ಟ್ ಆಯಿತು. ಇದೊಂದು ಚೆಕ್ ಮಾಡ್ಕೊಬೇಕು. ಪ್ಲಸ್ಸು ಈ ಕಾರ್ ನೋಡ್ಕೊಳ್ಳಿ, ಹಂಗೆ ನೋಡ್ಕೊಂಡು ಬನ್ನಿ. ಅಲ್ಲಾಡಿ ಒಂದಲ್ಲೂ ಕಟ್ಟಾಕ್ಬಿಟ್ಟಿದೆ. ಕ್ಲಚ್ ಬೆಲ್ಲಲ್ಲಿ ನೋಡಿದ್ರೆ ಕ್ಲಚ್ ಬೆಲ್ಲಲ್ಲೆಲ್ಲ ಚೆನ್ನಾಗಿದೆ. ಈ ಕಾಗನ್ನು ಚೇಂಜ್ ಮಾಡಬೇಕಾಗ್ತದೆ. ಮತ್ತು ಕ್ಲಚ್ಚು ನಾಬ್ಗಳೇನೋ ಚೆನ್ನಾಗಿದೆ ಹಂಗಿದಾವೆ, ಏನೋ ಗೊತ್ತಿಲ್ಲ, ಬಿಚ್ಚಿದ್ರೆ ಗೊತ್ತಾಗುತ್ತೆ. ಹೆಡ್ಗೆಲ್ಲ ಮಾಡಿಸ್ಕೊಂಬಂದಿದ್ದೀನಿ. ಇದು ಬೋರು ಬೇರೆದು ಹಾಕ್ಕೊಂಡು ಹೊಸದು ಹಾಕ್ಕೊಬೇಕು. ಬೋರ್ ಜಾಸ್ತಿ ರಿಬೋರ್ ಮಾಡಿಸಲ್ಲ ನಾನು, ಏನೋ ಇಲ್ದಿರೋ ಟೈಮಲ್ಲಿ ಮಾಡಾಕ್ತೀನಿ. ಈ ಫ್ಯಾನ್ ಗತಿ ನೋಡ್ಕೊಳ್ಳಿ. ಪ್ಲಸ್ ಈ ಕ್ಯಾಮ್ ಶಾಫ್ಟು BS4ದ BS3ದ ಅಂತ ಚೆಕಪ್ ಮಾಡ್ಕೊಬೇಕು. ಯಾವ ರೀತಿ ಚೆಕಪ್ ಮಾಡಬೇಕು ಮುಂದೆ ವೀಡಿಯೋಗಳು ಇದ್ದಾವೆ, ಅದರಲ್ಲಿ ನೋಡ್ತೀವಿ. ನಾನು ಪದೇ ನೋಡ್ಸೋಕ್ಕಾಗಲ್ಲ. ಮತ್ತು ಪ್ರತಿಯೊಂದು ಥ್ರೆಡ್ಗಳು ನೋಡ್ಕೊಬೇಕು, ಯಾವುದನ್ನು ಸಿಲ್ಪ್ ಆಗಿದೆ, ಈ ಡಿಫ್ರೆನ್ಸರೆಲ್ಲ ಆಯಿಲ್ ಲೀಕ್ ಆಗ್ತಾಯಿದೆ. ಮತ್ತು ಪ್ಲೇ ಇದೆ, ಏನು ಮಾಡಬೇಕು, ಚೆನ್ನಾಗಿದೆಯಾ ಇಲ್ಲ ಅಂತ ಒಳಗಡೆ ನೋಡಬೇಕಿಲ್ಲ. ಅದು ಒಳಗಡೆ ಒಂದು ಡಿಫ್ರೆನ್ಸ್ ಇಲ್ಲ, ಗಿಂಡಿ ಏನನ್ನು ಚೇಂಜ್ ಮಾಡಬೇಕಂತ. ಪ್ಲಸ್ ಡ್ರೈ ಬೋಲ್ಟ್ಗಳು ಚೆಕ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ರೀತಿ ಚೆಕ್ ಮಾಡ್ಕೊಂಡು ಫಿಟ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಓಕೆ ಆಗಿಬಿಡುತ್ತೆ ಗಾಡಿ. ಇಷ್ಟೊಂದು ಮೆಸೇಜು ಇದು ನೋಡಿ, ಹೆಂಗೆ ಗಜಾಪಿಜಿ ಆಗಿದೆ. ಓಕೆ, ನೋಡ್ತೀನಿ ಸ್ವಲ್ಪ ನೋಡೋಣ. ಇದು ಯೂಟ್ಯೂಬಲ್ಲಿ ಬರುತ್ತೆ, ಬಂದರೆ ಬಂತು, ಇಲ್ಲಾಂದರೆ ಇಲ್ಲ, ಹೇಳೋಕ್ಕಾಗಲ್ಲ. ಓಕೆ, ಈ ವೆಲ್ಡಿಂಗ್ ಎಲ್ಲ ಆಯಿತು, ಎರಡು ಸೈಡ್ ಇದು ಕಟ್ಸಿದ್ದೀನಿ. ಇಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಇಲ್ಲೆಲ್ಲ ವೆಲ್ಡಿಂಗ್ ಮಾಡಿದ್ದಾರೆ. ಡ್ರೈ ಬೋಲ್ಟ್ ಆಯಿತು. ಇದರಲ್ಲಿ ಬೆಡ್ಡಿಂಗ್ ಕಟ್ಟಾಗಿತ್ತು ಅಂತ ಹೇಳಿದ್ನಲ್ಲ, ಪೀಸೇ ಇದ್ದಿಲ್ಲ. ಮತ್ತು ಇದು ಕಾಸ್ಟ್ ಜಾಸ್ತಿ ಬಿತ್ತು ಇದು ಮಾಡೋಕ್ಕೆ. ಆದರೆ ಆಗಲಿ, ಕೆಲಸ ಕರೆಕ್ಟ್ ಆಗಬೇಕಲ್ವ. ಎಲ್ಲ ನೀಟಾಗಿ ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಏನಾಗುತ್ತೆ, ಬರೀ ಜೈಂಟ್ ಹಾಕಿದ್ರೆ ಕಟ್ಟಾಕ್ಬಿಡೋಕ್ಕೆ ಚಾನ್ಸಸ್ ತುಂಬ ಇದೆ. ವೆಲ್ಡಿಂಗ್ ಮಾಡಿದ್ರೂ ಕಟ್ಟಾಗುತ್ತೆ. ಇದು ಫುಲ್ ವೆಲ್ಡಿಂಗ್ ಕ್ಲೀನಾಗಿ ಮಾಡಬೇಕು, ಇಲ್ಲ ಗ್ಯಾಪ್ ಇರಬಾರ್ದು. ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ಪೀಸೇ ಇದ್ದಿಲ್ಲಲ್ವ, ಫುಲ್ ಪೀಸೇ ಕಟ್ಟಿರೋದು ಇದು ಹೊಸದಾಗಿ. ಮಿಕ್ಸರ್ಗಳೆಲ್ಲ ಇಲ್ಲೇ ಇದೆ ನೋಡಿ. ಇಲ್ಲಿರೋ ಗತಿ ನೋಡಿ ಹೆಂಗಿದೆ. ಸಿಕ್ಕಾಪಟ್ಟೆ ಟೈಮ್ ಹಿಡಿದ್ಬಿಡುತ್ತೆ ಇದ್ರಿಗೆ ಕ್ಲೀನ್ ಮಾಡೋಕ್ಕೆ. ಏನು ಮಾಡೋದು, ಮಾಡಲೇಬೇಕು. ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಫಿಟ್ ಮಾಡೋಣ. ಮ್ಯಾಗ್ನೆಟ್ಟು ಮತ್ತು ಬೋರು ಹೆಡ್ಗೆ ಕೆಲಸ ಆಗಿದೆ. ಹೆಡ್ ಮಾಡಿಸ್ಕೊಂಬಂದು ಇಕ್ಕಿದ್ದೀನಿ. ಹೆಡ್ ಎಲ್ಲ ಮಾಡಿಸ್ಕೊಂಬಂದು ಇಕ್ಕಿದ್ದೀನಿ. ವಾಶ್ ಮಾಡಬೇಕು ಹೆಡ್ಡು, ಹಂಗೆ ಕೊಟ್ಟು ಕಳಿಸ್ಬಿಟ್ಟಿದೆ. ಎರಡು ಗೈಡ್ ಹೋಗಿತ್ತು. ಪ್ಲಸ್ ಇನ್ನೊಂದೇನೋ ಪ್ಲಗ್ಗದ ಅಡಾಪ್ಟ್ರು, ಒಂದು ಥ್ರೆಡ್ಡು ಏನೋ ಆದಂಗಿದೆ ಅದು. ಫೋನಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸಲ್ಲ.
ಹೇಳಿದ್ದೆ ನಾನು ಕರೆಕ್ಟಾಗಿ ಇದಣ ಹಾಕು ಅಂದರು ಅವರು. ಮತ್ತು ವಾಶ್ ಮಾಡಿ ನೋಡೋಣ, ಇನ್ನೊಂದು ಥ್ರೆಡ್ ಏನೋ ಹೋಗಿದ್ರೆ ಮತ್ತೆ ಇಲ್ಲೆತ್ತಿ ಕೊಟ್ಟು ಕಳಿಸ್ಬೇಕಾಗುತ್ತೆ ಅಡಾಪ್ಟರ್ ಹೊಡೆಯೋಕ್ಕೆ. ಬೆಲ್ ಹೋಗಿತ್ತು, ಬೆಲ್ ಓಡಿಸಿದ್ದೀನಿ. ಪ್ಲಸ್ ಇದ್ರ ಐಟಮ್ ಎಲ್ಲ ತೊಳೆದು ಮಾಡ್ಕೊನವ್ರ ಹುಡುಗರು. ರಾತ್ರಿ ಎಲ್ಲ ನೆಟ್ಟು ಬೋಲ್ಟು ಇದರಲ್ಲಿ ಒಂದು ಥ್ರೆಡ್ ಹೋಗಿತ್ತಲ್ವ, ಯಾವುದು ಇದು ಡ್ರೈ ಬೋಲ್ಟ್ದು, ಅದೊಂದು ಹಾಕೈತೆ. ಪ್ಲಸ್ಸು ಇದೇನೋ ಪ್ಲೇ ಇದೆ ಅಂದಿದೆ, ಇವಾಗ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ಲೇ ಇದೆಯಾ ಇಲ್ಲ ಅಂತ. ಲೈಟ್ ಪ್ಲೇ ಇದ್ದರೆ ಏನು ತೊಂದರೆ ಇಲ್ಲ, ಜಾಸ್ತಿ ಇದ್ದರೆ ಚೇಂಜ್ ಮಾಡಬೇಕಾಗುತ್ತೆ. ಕಪ್ಗಳು ಕಪ್ಪು ಲೈಟಾಗಿ ಎಡ್ ಬಿದ್ದಿದೆ, ಪರವಾಗಿಲ್ಲ ನಡೆಯುತ್ತೆ. ಪ್ಲಸ್ಸು ಈ ಕಪ್ಪು ಪರವಾಗಿಲ್ಲ, ಇದು ನಡೆಯುತ್ತೆ. ಪ್ಲಸ್ ಈ ಕಾಗು ಇಲ್ಲಿ ಡ್ಯಾಮೇಜ್ ಆಗಿದಲ್ವ, ಹೇಳಿದ್ನಲ್ವ, ಎಲ್ಲ ವಾಶ್ ಮಾಡಿದ್ಮೇಲೆ ಮತ್ತೆ ಚೆಕ್ ಮಾಡಲೇಬೇಕಾಗುತ್ತೆ. ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ. ಎಷ್ಟು ಕೇಸ್ ಇದೆ, 2 ಕೇಸ್ ತೊಳಿಬೇಕಲ್ಲಿ. 2 ಕೇಸು ಸೀಲ್ಡು, ವಾಲ್ ಡೋರು, ಕ್ಯಾಮ್ ಶಾಫ್ಟು ಚೆಕ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಏನಿರೋದು ನೋಡೋಣ ಮತ್ತೆ ಇದ್ರಿಗೆ ಇನ್ನೇನೇನಾಗುತ್ತಂತ. ಓಕೆ ಹಾಕ್ಬೇಕು ಗಾಡಿ ಒಟ್ಟಿನಲ್ಲಿ, ನೀಟಾಗಿ ಓಡಬೇಕು. ಒಂದಿಷ್ಟು ದಿವಸ ಅಂತ ಟೈಮ್ ಇರುತ್ತೆ, ಆ ದಿವಸ ಗಂಟೆ ಓಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಇಷ್ಟು ಕೆಲಸ ಮಾಡಿ ಯಾಕೆ ಇಷ್ಟು ನೀಟಾಗಿ ಕ್ಲೀನಾಗಿ ನೋಡಿ ಮಾಡ್ತೀನಿ ಅಂದರೆ ಮತ್ತೆ ಗಾಡಿ ಬರಬಾರ್ದು. ಅದೇ ಪ್ರಾಬ್ಲಮ್. ಬರೀ ಆಯಿಲ್ ಸರ್ವಿಸ್ ಬಂದ್ರೆ ಮಾಡಿಸ್ಕೊಂಡ್ರೆ ಹೋದ್ರೆ ಏನೋ ಒಂದು ಅಷ್ಟು ದಿವಸಕ್ಕೆ ಫೇಸಿಂಗ್ ಹೋಗುತ್ತೆ, ಅದು ಕಾಮನ್ನು. ಮತ್ತೆ ಒಂದು ಸ್ವಲ್ಪ ದಿವಸಕ್ಕೆ ನೋಡ್ಕೊಬೇಕು ಟೈಮಿಂಗ್ ಚೈನು. ಸರ್ವಿಸಿಗೆ ಬಂದರೆ ನಾವೇ ನೋಡ್ಬಿಡ್ತೀವಿ. ಎಲ್ಲ ಹೋಗಿರೋ ಗಾಡಿ ಬಂದೇ ಇಲ್ಲ ಅನ್ನೋ ಗಾಡಿಗೆ ಏನು ನಾವು ಮಾಡೋಕ್ಕಾಗಲ್ಲ. ಓಕೆ, ನೋಡೋಣ ಮುಂದಕ್ಕೆ ಏನಾಗುತ್ತೆ ಇದ್ರದ್ದು. ಫಸ್ಟ್ ಕ್ಲೀನ್ ಮಾಡೋಣ. ಅದು ಹೇಳಿದ್ನಲ್ವ, ಚೆಕ್ ಮಾಡಲೇಬೇಕು. ಚೆನ್ನಾಗಿದೆ ಇದು, ಚೆಕ್ ಮಾಡಲೇಬೇಕು. ಚೆಕ್ ಮಾಡಿಲ್ಲ ಅಂದರೆ ತೊಂದರೆ. ಗಾಡಿ ಓಡಲ್ಲ. ಗಾಡಿ ಹೆಂಗಿರ್ಬೇಕು ಹಂಗೆ ಇರಲ್ಲ ಗುರು. ಯಾವುದಂದ್ರೆ ಅದು ಕೈಗೆ ಸಿಕ್ಕಿದೆಲ್ಲ ಆಗ್ಬಿಡ್ರಪ್ಪ, ತೊಂದರೆ ಆಗುತ್ತೆ. ಇಲ್ಲಿಗೆ ಬಂತು ಓಕೆ, ನಿಮ್ಮ ಹತ್ರನೇ ಗಾಡಿ ರೆಡಿ. ನಾನೇನು ಹೇಳಿದೆ ಬರ್ತೀನಂದರೆ ನಿಮ್ಮ ಹತ್ರನೇ ಗಾಡಿ ಬರುತ್ತೆ ಅನ್ಕೋ, ನೀನೇ ಫಿಟ್ ಮಾಡ್ತೀಯ ಅನ್ಕೋ. ಮತ್ತು ಏನಾಗುತ್ತೆ, ಗಾಡಿ ಪಿಕಪ್ ಬರಲ್ಲ, ಆ ಗಾಡಿ ಥರ ಗಾಡಿ ಇರಲ್ಲ. ಮತ್ತು ಕಿಟ್ ಟ್ಯೂನಿಂಗ್ ಮಾಡಿಸು, ಕಿಟ್ ಸರ್ವಿಸ್ ಮಾಡಿಸು, ಟ್ಯಾಂಕ್ ಕ್ಲೀನ್ ಮಾಡು, ಕಾಯಿಲ್ಗಳು ಚೆಕ್ ಮಾಡಿಸು, ಗ್ಯಾಸ್ ಟ್ಯೂನಿಂಗ್ ಮಾಡೋರ ಹತ್ರ ಹೋಗು. ಇಲ್ಲಾಂದರೆ ಮತ್ತೆ ಏನೋ ಎಡ್ಬೋರ್ ಪ್ರಾಬ್ಲಮ್ಮು, ಕಂಪ್ರೆಸರ್ ಇಲ್ಲ, ಏನೋ ಅಷ್ಟೇ ಓಡೋದು ಇದು, ಇಲ್ಲಾಂದರೆ ಫೇಸಿಂಗ್ ಹಾಕು. ಹಿಂಗೆಲ್ಲ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಇದು ಲಾಕ್ ಮಾಡಿಬಿಟ್ಟಿನಿ ನೆಟ್ನ. ಇಲ್ಲಿ ನೋಡು, ಫ್ರೀಯಾಗಿ ಹೋಗ್ತಾಯಿದ್ದೆ. ಇಲ್ಲಿ ನೋಡ್ಕೊಳ್ರಿ, ಫ್ರೀಯಾಗಿ ಹೋಗ್ತಾಯಿದೆಯಾ. ಇದು BS4 ಶಾಫ್ಟು. ನೋಡು, ಹೋಗ್ತಾನೇ ಇಲ್ಲ, ದೊಡ್ಡದಾಗಿ ಬರುತ್ತೆ ಇದು. BS3ಗೆ ಇದು ಇಂಟೆಕ್ಕು, ಎಕ್ಸಾಸ್ಟು ಎರಡೂ ಚಿಕ್ಕದು ಬರ್ತವೆ. ಯಾಕಂದರೆ BS3 ಗಾಡಿ, BS4 ಗಾಡಿಗೆ ಇದ್ರಿಗೆ ಏನು ಹೆಂಗೆ ಕಂಡು ಹಿಡಿತೀಯಾ, ಎಲ್ಲ ಸೇಮೇ ಇದೆ. ಈ BS4ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಪಿಕಪ್ ಜಾಸ್ತಿ ಬರಲಿ. BS4 ಅಪ್ಡೇಟ್ ಗಾಡಿ ಅಲ್ಲ, BS3ಗಿಂತ BS4 ಒಳ್ಳೆಯದಲ್ಲ ಗಾಡಿ. ಅದ್ರಿಗೆ ಏನು ಮಾಡಿದ್ದಾರೆ, ಒಂದು ಚೂರು ಅಪ್ಡೇಟ್ ಮಾಡ್ತಾರೆ ಇದನ್ನು. ಈ ಪಾರ್ಟ್ಸಲ್ಲೇ ಅಪ್ಡೇಟ್ ಮಾಡೋದು. ಏನು ಗಾಡಿ ಸ್ವಲ್ಪ ಮೋಷನ್ ಇರಲಿ ಅಂತ ನೀವು ಎತ್ತಿದ್ದು ಇದಾಕ್ಬಿಟ್ರೆ ಆ ಗಾಡಿ ಹೆಂಗೆ ಓಡುತ್ತಂದರೆ, BS3 ಇನ್ನೂ ಪಿಕಪ್ ಇರುತ್ತೆ ಇದೇ ಶಾಫ್ಟಲ್ಲಿ. ಅಂದರೆ ಅದ್ರಿಗೆ ಬೇರೆ ರೀತಿ ಇರುತ್ತೆ, ಇದ್ರಿಗೆ ಬೇರೆ ರೀತಿ ಇರುತ್ತೆ. ಅಂದರೆ ಈ ಶಾಫ್ಟಲ್ಲಿ ಬರೋ ಪರ್ಫಾರ್ಮೆನ್ಸ್ ಅದರಲ್ಲಿ ಬರೋಲ್ಲ ನಿಮಗೆ ಈ ಶಾಫ್ಟಲ್ಲಿ, ಆ ಗಾಡಿಗೆ BS4 ಗಾಡಿಗೆ. ಓಕೆನಾ, ಇದು ರಿಜೆಕ್ಟ್ ಆಯಿತು. ಇದ್ರದ್ದು ಪಾರ್ಟ್ ನಂಬರ್ ನಾನು ನೋಡಿಸ್ಬಿಡ್ತೀನಿ, ನೋಡ್ಕೊ. ಪಾರ್ಟ್ ನಂಬರು ಜ್ಞಾಪಕ ಇಟ್ಕೊಳ್ಳಿ. ಬರೀ 64 ಲಾಸ್ಟ್ ಜ್ಞಾಪಕ ಇಟ್ಕೊಳ್ಳಿ, ಅಷ್ಟು ಸಾಕು, ಜಾಸ್ತಿ ಬೇಡ. ಏನು ಹೇಳ್ತೀನಿ ಅಂದರೆ, ಸಿಕ್ಕಾಪಟ್ಟೆ ತಲೆನೋವು ಗುರು. ಕೆಲಸ ಮಾಡ್ತಾ ಇರ್ತೀನಿ, ಅಣ್ಣ ಹಿಂಗಾಯಿತು, ಇಂಜಿನ್ ಮಾಡಿಸಿ ಹೆಂಗಾಯಿತು, ಹೆಡ್ ಬೋರ್ ಮಾಡಿಸಿ ಹೆಂಗಾಯಿತು, ಏನೋ ಚೈನ್ ಹಾಕ್ಸಿದೆ ಏನೋ ಹೆಂಗಾಯಿತು. ಡೈಲಿ ಮಾಡೋಕ್ಕಾಗಲ್ಲ ಗುರು, ಅಷ್ಟು ಗಾಡಿ ಟಯರ್ಡ್ ಆಗಿಬಿಟ್ಟಿದೆ. ಒಂದು ವಾರ ರಜೆ ಆಗಿಬಿಡೋಣ ಅನಿಸುತ್ತೆ, ಮನಸ್ಸು ಅಷ್ಟು
ಅಷ್ಟೊಂದು ಇಲ್ಲಾಂದರೆ ಕೆಲಸನೇ ಬಿಡಬೇಕು ನಾನು, ಆ ರೇಂಜಲ್ಲಿದೆ ನನಗೆ. ಅಷ್ಟೊಂದು ತೊಂದರೆ ಕೊಡ್ತಾರೆ. ನೀವು ಅಷ್ಟು ತೊಂದರೆಗಳು ಮಾಡಿರ್ತೀರ ಆ ಗಾಡಿಗಳಲ್ಲಿ. ಸ್ವಲ್ಪ ಬುದ್ಧಿ ಓಡಿಸಿ, ಬುದ್ಧಿಯಿಂದ ನಾಲೆಜಿಂದ ಕೆಲಸ ಮಾಡ್ಬೇಕು. ಯಾವುದೋ ಗಾಡಿ ಬಂತು, ಯಾವುದೇ ತಗಲಾಗ್ದ ಸ್ಟಾರ್ಟ್ ಆದರೆ ಸಾಕು ಕಳೆದ ಆ ರೀತಿ ಇರೋಲ್ಲ ಕೆಲಸ. ಕೆಲಸಗಾರನ ಕಲೆ ಅದಲ್ಲ. ಕೆಲಸಗಾರನ ಕಲೆ ಏನಂದರೆ ಝೀರೋ ಆಗಬೇಕು ಗಾಡಿ. ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟೂ ನಾವು ಮಾಡೋ ಪ್ರಯತ್ನ ಪಡಬೇಕು. ಏನೋ ಗಾಡಿ ಬಿಟ್ಬಿಟ್ರೆ ನಾವು ಏನು ಬಿಟ್ರಿ ಅನ್ಕೋ, ಯಾವುದೋ ಗಾಡಿ ಬಂತು, ಏನೋ ಮಾಡಿದೆ ಸರೋಗಿಲ್ಲ, ಮತ್ತೆ ಬಿಚ್ಚಬೇಕು. ಮತ್ತು ಏನಿದು ಫಾಲ್ಟ್ ಆಯಿತು? ಒಂದು ಗಾಡಿಯಲ್ಲಿ ಕಣ್ಣು ಹಿಡ್ಕೊಂಬಿಟ್ರೆ ಇನ್ನೊಂದು ಗಾಡಿಯಲ್ಲಿ ತೊಂದರೆ ಇರೋಲ್ಲ. ಆಯ್ತಾ, ಪಾರ್ಟ್ನ ಕರೆಕ್ಟಾಗಿ ತಗಲಾಗ್ತೀಯಾ, ಆ ಗಾಡಿಯಲ್ಲೇ ನೀವು ಕಣ್ಣು ಹಿಡಿಯೋಕ್ಕೆ ಕಷ್ಟ. ನಿಮ್ಮ ಕೆಲಸ ನೀವೇ ನಿಮ್ಮ ಕೈಯಾರೆ ಕೆಡಿಸ್ಕೊತಾ ಇದ್ದೀರಾ. ಮತ್ತೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ನಾನು ಇದರಲ್ಲಿ ಕ್ಲೂ ಕೊಟ್ಬಿಡ್ತೀನಿ, ನೋಡ್ಕೊಳ್ರೆ. BS4 ಶಾಫ್ಟಲ್ಲಿ ನೋಡ್ಕೊ, ರೌಂಡಾಗಿರುತ್ತೆ, ಇಲ್ಲಿ ಏನೂ ಇರೋಲ್ಲ ಕತೆ. BS3 ಶಾಫ್ಟಲ್ಲಿ ನೋಡ್ಕೊ, ಇಲ್ಲೊಂಚೂರು ಕಟ್ ಬರುತ್ತೆ. ನೋಡಿ, ಈ ಕಟ್ ಬರುತ್ತೆ, ಅದು ನೋಡ್ಕೊಂಡು ಗೊತ್ತಾಗ್ಬಿಡುತ್ತೆ. ಇದು ಎಲ್ಲ ಫಿಟ್ಟಿಂಗ್ ಆಯಿತು. ತೋರ್ಸೋಣ ಅನ್ಕೊಂಡೆ, ಯೂಟ್ಯೂಬಲ್ಲಿ ಆಗಿಲ್ಲ ವೀಡಿಯೋ ಮಾಡೋಕ್ಕೆ. ಬೇರೆ ಯಾವುದೋ ಸ್ವಲ್ಪ ಟೆನ್ಷನ್, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಅದ್ರಗೋಸ್ಕರ ಏನು ನೋಡೋದು ಸುಡಿಸ್ ಅಂತ ಮಾಡಿ ಆಯಿತು. ಮತ್ತು ಇದರಲ್ಲಿ ಕ್ಯಾನ್ ಶಾಫ್ಟ್ ಹೊಸದು, ಬೋರ್ ಹೊಸದು, ಹೆಡ್ ಹಳೇದೆ, ಪ್ಲಸ್ ಕ್ಲಚ್ಚಲ್ಲಿ ಹಬ್ಗಳೆಲ್ಲ ವೀಕ್ ಆಗಿಬಿಟ್ಟಿತ್ತು, ಅದು ಚೇಂಜ್ ಮಾಡಿ. ಬೆಲ್ಲು ಮಾಮೂಲಿ ಇರುತ್ತಲ್ಲ ಬೇರಿಂಗು, ಅದು ಇದು ಹಾಳು ಮಾಡಿ. ಇನ್ನೊಂದು ದೊಡ್ಡ ಫಾಲ್ಟ್ ಇದರಲ್ಲಿ ಏನಾಯ್ತು ಅಂದರೆ, ऐसे पकड़, हाथ हटा इधर से, ऊपर से ऐसे पकड़, इधर डाल ले हाथ, छोड़ो मत. ಕೈ ಕು ಭೀ ಫಾಯ್ದಾ ನೀ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದು ವೆಲ್ಡಿಂಗ್ ಮಾಡಿರೋದು ಹೈಟ್ ಆಗಿಬಿಟ್ಟಿದೆ. ಇದು ಇವಾಗ ಗ್ರೈಂಡ್ ಮಾಡಬೇಕು, ಏನೋ ಒಂದು ಮಾಡಬೇಕು. ಇಲ್ಲ ಅಂದರೆ ಈ ಬೋಲ್ಟ್ ಟೈಟ್ ಮಾಡಿಬಿಟ್ಟು, ಈ ಬೋಲ್ಟ್ ಟೈಟ್ ಮಾಡಿದ್ರೆ ಇದು ಪಟಕ್ ಅಂತ ಕಟ್ಟಾಕ್ಬಿಡುತ್ತೆ. ಮತ್ತು ಈ ಕಡೆದು ಇದು ಲೆವೆಲ್ಲಾಗಿ ಅದ್ರ ಲೆವೆಲ್ಗೆ ತಗೊಂಬರ್ಬೇಕು. ಬೆಂಡಿಂಗಲ್ಲಿ ಹಿಂಗೆ ಕುತ್ಕೊಂತ ಗ್ಯಾಪ್ ಬಂದುಬಿಡುತ್ತೆ. ಗ್ಯಾಪ್ ಬಂದಿದ ತಕ್ಷಣ ಈ ಬೋಲ್ಟ್ನ ಟೈಟ್ ಮಾಡಿದ ತಕ್ಷಣ ಇದು ಮುರಿದೋಗ್ಬಿಡುತ್ತೆ. ಇಲ್ಲಿ ಟೈಟ್ ಆದ್ರೂ ಇವತ್ತಿಲ್ಲ ನಾಳೆ ಮುರಿದೋಗ್ಬಿಡುತ್ತೆ ಈ ಕಡೆದು ಕೇಸು. ಅದ್ರಿಗೆ ಬೆಳಿಗ್ಗೆ ಕೊಟ್ಟು ಕಳ್ಸೋಣ. ಮತ್ತು ಬಿಡು ಕೆಳಗಡೆ. ಮತ್ತು ಇದೊಂದು ಬೋಲ್ಟ್ ಸ್ಲಿಪ್ ಆಗಿಬಿಟ್ಟಿದೆ, ಹಾಕು ಅಂತ ಹೇಳಿದೆ ಅವನಿಗೆ. ಚೆನ್ನಾಗಿದೆ ಅಣ್ಣ ಅಂದ, ಕೇಳಿಲ್ಲ ನನ್ನ ಮಾತು. ಇದು ತಿರ್ಗಾ ಒತ್ಕೊಂಡು ಓಡಾಡೋ ಕೆಲಸ. ಇದೆಲ್ಲ ತಲೆನೂ ನೋಡ್ತಾನೇ ಇದ್ರಿ, ಎಲ್ಲ ಹೊಸದು ಹಾಕೋದೇ ಬೆಟ್ರು ಅನಿಸ್ತದೆ ನನಗೆ. ಕೇಸ್ ಹೊಸದು ಹಾಕ್ಬಿಡೋಣ ಅಂದ್ಕೊಂಡೆ, ಮತ್ತೆ ಯಾಕೆ ಬಿಡು ಕಾಸ ನಾವು ಉಳಿಲಿ ಅಂತ ಉಳಿಸಿದ್ರೆ ಹಿಂಗೆ ಕೆಲಸ. ಅಂದರೆ ವೆಲ್ಡಿಂಗ್ ಪೀಸ್ ಇದ್ದಿದ್ರೆ ಓಕೆ ಆಗಿಬಿಟ್ಟಿರೋದು, ಪೀಸೇ ಇಲ್ಲಲ್ಲ ಅದರಲ್ಲಿ ಹಳೇದು. ಅದ್ರಗೋಸ್ಕರ ಅಲ್ಪ ಸ್ವಲ್ಪ ಬರುತ್ತೆ. ಇದು ಓಕೆ, ಏನೋ ಗ್ರೈಂಡ್ ಮಾಡೋದು, ಏನೋ ತೊಗೊಂಡೋಗಿ ಕೊಡೋದು, ಮತ್ತೆ ಏನೋ ಮಾಡೋದು ಆಯಿತು. ಇದು ಒಂದು ಕಡೆ ಇರಲಿ. ಈ ಹೆಡ್ದು ನೋಡ್ಕೊಳ್ಳಿ, ಈ ಒಂದಗೋಸ್ಕರ ಎತ್ಕೊಂಡು ಗಾಡಿ ಒಳಗಡೆ ಇಟ್ಕೊಂಡು ಓಡಾಡ್ಕೊಂಡು ತುಂಬ ರಾವಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಏನೇನೋ ಕಹಾನಿಗಳು ಎಲ್ಲ ಯಾವುದರಲ್ಲಿ ಇರೋದೆ. ಎಷ್ಟಂತ ಹೇಳ್ತೀರಾ, ನೀವೇ ಬೇಜಾರಾಗ್ಬಿಡ್ತೀರ ಕೇಳಿ. ನಾನು ನೋಡ್ತೀನಿ ನಾನೇ ಬೇಜಾರಾಗಬೇಕು. ಮಾಡೋರು ಅದೇ ರೀತಿ ಕೆಲಸ ಮಾಡ್ತಾನೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಓಕೆ, ನೋಡೋಣ, ಇದು ಸ್ಟಾರ್ಟ್ ಮಾಡಿ. ಮತ್ತು ಎಲ್ಲ ಆಗಿದೆ. ಇದು ಸೌಂಡೆಲ್ಲ ಕೇಳ್ಬೋದು. ಕಾರ್ಬೇಟ್ರ್ ಪ್ರಾಬ್ಲಮ್ ಇದೆ, ಐಡ್ಲಿಂಗು ಕಿಟ್ಟೆಲ್ಲ ನಿಲ್ಲಿಸಿದ್ದೀನಿ. ಅದ್ರಿಗೆ ಸ್ವಲ್ಪ ಐಡ್ಲಿಂಗು ಸ್ಮೂತ್ನೆಸ್ ಇಲ್ಲ, ಪ್ಲಸ್ ಕಾರ್ಬೇಟ್ರ್ ಹೋಗಿದೆ. ಕಾರ್ಬೇಟ್ರ್ ಚೇಂಜ್ ಮಾಡಬೇಕಿದು. ಪ್ಲಸ್ ಎಲ್ಲ ಕಂಡೀಷನ್ ಕರೆಕ್ಟ್ ಇದೆ ಗಾಡಿ. ಪಿಕಪ್ ಗಿಪ್ಪಪ್ ಎಲ್ಲ ಏನಿರಬೇಕು ಅದಿದೆ ಗಾಡಿ. ಇಲ್ಲಿ ನೋಡಿ, ಹಂಗೆ ರೈಸ್ ಆಗಿಬಿಡುತ್ತೆ, ಹಂಗೆ ಸ್ಲೋ ಆಗಿಬಿಡುತ್ತೆ. ಹಿಂಗೆ ಹೊಡೆದು ಬಿಟ್ಟರೆ ಸ್ಲೋ ಆಗುತ್ತೆ. ಕಾರ್ಬೇಟ್ರು ಪ್ರಾಬ್ಲಮ್ ಇದೆ, ಮತ್ತು ಕಿಟ್ಟೊಂದು ಸರ್ವಿಸ್ ಮಾಡಬೇಕಿದು. ಒಳ್ಳೆ ಇವಾಗ ಸದ್ಯಕ್ಕೆ ನೋಡೋಣ. ಮತ್ತೆ ಎಲ್ಲ ಲೀಕೇಜ್ ಯಾವುದೇ ರೀತಿ ಕಾಣಿಸ್ಕೊತಾ ಇಲ್ಲ. ಮತ್ತು ಇದೇನು ಹೇಳಿದ್ನಲ್ವ, ಗ್ರೈಂಡ್ ಮಾಡಿ ಕರೆಕ್ಟಾಗಿ ಕುಣಿಸಿದ್ದೀನಿ. ಹೈಟ್ ಇದ್ದಿದ್ರೆ ಕಟ್ಟಾಗಿಬಿಟ್ಟಿರೋದು. ಅದು ಓಕೆ ಆಗಿದೆ, ಎಲ್ಲ ಓಕೆ ಇದೆ, ಎಲ್ಲ ಕಂಪ್ಲೀಟ್ ಆಯ್ತು. ಹಾಲೆಲ್ಲ ಬರು ಗ್ರೀಸು, ಔಟ್ರುಗಳು, ಏರ್ ಫಿಲ್ಟ್ರು
ಏನೇನೋ ತಗಲುತ್ತೆ ಗಾಡಿನಲ್ಲಿ, ಹಾಕಿದ್ರೇನೋ ದುಡ್ಡು ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಕಷ್ಟು ಪ್ಲಸ್ಸು ದುಡ್ಡು ಅದೇ ರೀತಿ ಹೋಗುತ್ತೆ, ಕೆಲಸನೂ ಅದೇ ರೀತಿ ಆಗೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ ಇದರಲ್ಲಿ. ನಾನು ಗಾಡಿ ಓಡುತ್ತೆ, ಕರೆಕ್ಟ್ ಇದೆ, ಅಷ್ಟು ಕಷ್ಟ ಬಿದ್ದು ಫಿಟ್ ಮಾಡಿದ್ದೀರಿ. ಓಡ್ದಿದ್ರೆ ನಾನು ಗಾಡಿ ಡೆಲಿವರಿನೇ ಕೊಡಲ್ಲ. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಫೋನ್ ಮಾಡ್ದಿರಾ ಬರೋಕ್ಕೆ ಹೋಗಬೇಡಿ.